ಮೈಸೂರು ಅರಮನೆ ಮುಂಭಾಗದಲ್ಲಿ ಬಲೂನ್ ಗ್ಯಾಸು ಸ್ಫೋಟ, 1 ಸಾವು 3 ಗಾಯ. ಡಿಸೆಂಬರ್ 25 ಮೈಸೂರು ಅರಮನೆ ಮುಖ್ಯ ಗೇಟ್ ರಸ್ತೆಯ ಬಳಿ ಬಲೂನ್ ಗ್ಯಾಸು ಸಿಲಿಂಡರ್ ಸ್ಫೋಟಗೊಂಡು ಒಬ್ಬರು ಮೃತಪಟ್ಟಿದ್ದು 3 ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸಾಕ್ಷಿದಾರರ ಪ್ರಕಾರ ಬಲೂನ್ ತುಂಬಲು ಬಳಸುತ್ತಿದ್ದ ಸಿಲಿಂಡರ್ನಿಂದ ಅಚಾನಕ್ ಸ್ಫೋಟ ಸಂಭವಿಸಿದೆ. ಸ್ಫೋಟದ ಶಬ್ದದಿಂದ ಜನರಲ್ಲಿ ಆತಂಕ ಉಂಟಾಗಿ ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಗಾಬರಿಗೊಂಡರು. ಪೊಲೀಸರು ತಕ್ಷಣ ಸ್ಥಳವನ್ನು ಸುತ್ತುವರಿದು ತನಿಖೆ ಆರಂಭಿಸಿದ್ದಾರೆ. ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುವ ಬಲೂನ್ಗಳು ಕೂಡ ಸುರಕ್ಷತಾ ನಿಯಮಗಳನ್ನು ಪಾಲಿಸದಿದ್ದರೆ ಅಪಾಯಕಾರಿಯಾಗಬಹುದು. ಸಾರ್ವಜನಿಕ ಎಚ್ಚರಿಕೆ, ಕಾನೂನು ಜಾರಿ ಮತ್ತು ಜಾಗೃತಿ ಅಭಿಯಾನಗಳು ಇಂತಹ ದುರಂತಗಳನ್ನು ತಡೆಯಲು ಅಗತ್ಯ. 3 ಜನ ಲೋಕಲ್ ಏಡ್ಸ್ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಅವರು ಇನ್ನೂ ಮಾತಾಡಿಲ್ಲ. ಒಬ್ಬರು ಮಂಜುಳಾ ಲಕ್ಷ್ಮಿ ಅಂತ ಬ್ಯಾಂಗ್ಳೂರು ಅಂತ ಹೇಳ್ತಾರೆ, ಇನ್ನೊಬ್ರು ಮಂಜುಳಾ ಅಂತ ನಂಜನಗೂಡು ಅವರು, ಇನ್ನೊಬ್ರು ಕೊಟ್ರೇಶಿ ಅಂತ ಹೇಳಿ ಅವರು ರಾಣೆಬೆನ್ನೂರು ಅವರು ಅಂತ ಹೇಳ್ತಾರೆ, ಇನ್ನೊಬ್ರು ಶಹೀನಾ ಅಂತ ಹೇಳಿ ಅವರು ಕೋಲ್ಕತ್ತಾ ಅಂತ ಹೇಳ್ತಾರೆ. ಬಟ್ ಅದನ್ನ ನಾನು ಇನ್ನೊಂದ್ಸಲ ವೆರಿಫೈ ಮಾಡಿ ಈ ಬಲೂನ್ ಮಾರಾಟ ಮಾಡ್ತಾ ಇದ್ದವರು ಸ್ಥಳೀಯರ ಅಥವಾ ಹೊರಗಡೆ ಅವರ ಪತ್ತೆ ಮಾಡ್ತೀವಿ. ಯುವಕನ ಅಥವಾ ಯಾರು? ಯುವಕ. ಅರೌಂಡ್ 40 ಇಯರ್ಸ್. ಒಬ್ಬರಿಗೆ ಡೆತ್ ಆಗಿದೆ, 4 ಇಂಜುರಿ. ಹೌದು. ಟೋಟಲ್ 5 ಜನ. ಯಾವ ಹಾಸ್ಪಿಟಲ್ ಅಥವಾ ಏನಾದ್ರು? KR ಹಾಸ್ಪಿಟಲ್. ಥ್ಯಾಂಕ್ ಯು ಮೇಡಮ್.